ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಹೊಸ ಮೆಡಿಸಿನ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಆ ಮೆಡಿಸಿನ್ ಬಂದುಬಿಟ್ಟು ಮೊಕ್ಸಿಸಿಪ್ ಅನ್ನುವಂಥ ಒಂದು ಐ ಡ್ರಾಪ್ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈ ಮೊಕ್ಸಿಸಿಪ್ ಐ ಡ್ರಾಪ್ ಬಂದುಬಿಟ್ಟು ಇದನ್ನು ತಯಾರು ಮಾಡಿರ್ತಕ್ಕಂಥ ಮ್ಯಾನುಫ್ಯಾಕ್ಚರ್ ಮಾಡಿರ್ತಕ್ಕಂಥ ಕಂಪ್ನಿ ಬಂದುಬಿಟ್ಟು ಸಿಪ್ಲಾ ಅನ್ನುವಂಥ ಕಂಪ್ನಿ ಈ ಒಂದು ಐ ಡ್ರಾಪನ್ನು ಮ್ಯಾನುಫ್ಯಾಕ್ಚರ್ ಮಾಡಿತು, ಮೊಕ್ಸಿಸಿಪ್ ಅನ್ನುವಂಥದ್ದು. ಮತ್ತು ಇದರ ಒಂದು ಪ್ಯಾಕೇಜಿಂಗ್ ಮತ್ತು ಎಮ್ ಆರ್ ಪಿಯನ್ನು ನೋಡೋದಾದ್ರೆ, ಪ್ಯಾಕೇಜಿಂಗ್ ಬಂದುಬಿಟ್ಟು ನಿಮಗೆ 5 ml ಸಿಗುತ್ತೆ. ಎಮ್ ಆರ್ ಪಿ ನೋಡೋದಾದ್ರೆ ₹280 ಈ ಒಂದು ಮೊಕ್ಸಿಸಿಪ್ ಐ ಡ್ರಾಪಿನ ಬೆಲೆ ಆಗಿರುತ್ತೆ. ಮತ್ತು ಇದು ಬಂದುಬಿಟ್ಟು ಶೆಡ್ಯೂಲ್ H1 ಒಂದು ಕೆಟಗರಿಯಲ್ಲಿ ಬರುತ್ತೆ ಈ ಒಂದು ಮೊಕ್ಸಿಸಿಪ್ ಐ ಡ್ರಾಪ್. ಮತ್ತು ಇದರಲ್ಲಿರುವಂತಹ ಒಂದು ಮಾಲಿಕ್ಯೂಲ್ ಕಂಟೆಂಟ್ ನೇಮನ್ನು ನೋಡೋದಾದರೆ, ಕಂಟೆಂಟ್ ನೇಮ್ ಬಂದುಬಿಟ್ಟು ಮೊಕ್ಸಿಫ್ಲಾಕ್ಸಿನ್ ಹೈಡ್ರೋಕ್ಲೋರೈಡ್ IP ಅನ್ನುವಂಥ ಒಂದು ಮಾಲಿಕ್ಯೂಲ್ ಏನಾಗುತ್ತೆ ಇರುತ್ತೆ, ಮೊಕ್ಸಿಫ್ಲಾಕ್ಸಿನ್ IP ಅನ್ನುವಂಥದ್ದು. ಮತ್ತು ಇದರ ಒಂದು ಪ್ರಮಾಣವನ್ನು ನೋಡೋದಾದರೆ, ಇದು ಎಷ್ಟು ಪ್ರಮಾಣ ಇದೆ ಅಂತ ಒಂದು ನೋಡೋದಾದ್ರೆ 0.5% ಇರುತ್ತೆ ವೇಟ್ ಬೈ ವ್ಯಾಲ್ಯೂಮ್ ಇದರಲ್ಲಿರುವಂಥ ಒಂದು ಪ್ರಮಾಣ. ಮತ್ತು ಈ ಒಂದು ಮೊಕ್ಸಿಸಿಪ್ ಐ ಡ್ರಾಪನ್ನು ಯಾವುದಕ್ಕೆಲ್ಲ ಯೂಸ್ ಮಾಡ್ತಾರೆ, ಯಾವೆಲ್ಲ ಒಂದು ಕಂಡೀಷನ್ ಒಳಗೆ ಬರೆದು ಕೊಡ್ತಾರೆ ಅಂತ ನೋಡೋದಾದ್ರೆ, ಈ ಮೊಕ್ಸಿಸಿಪ್ ಅನ್ನುವಂಥದ್ದು ಮೊದಲಿರುವಂಥ ಮೊಕ್ಸಿಫ್ಲಾಕ್ಸಿನ್ ಅನ್ನುವಂಥದ್ದು ಆ್ಯಂಟಿಬಯೋಟಿಕ್ ಆಗಿರೋದ್ರಿಂದ ಇದೇನು ಮಾಡುತ್ತೆ ಅಂತಂದ್ರೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ನಿಗೆ ಕೊಡ್ತಾರೆ. ಅಂದರೆ ಕಣ್ಣಲ್ಲಿ ಏನಾದರೂ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ದ ಏನಾದರೂ ಇರಿಟೇಷನ್ ಆಯಿತು, ಇಚಿಂಗ್ ಆಯಿತು, ಏನಾದರೂ ಇನ್ಫೆಕ್ಷನ್ ಆಗಿತ್ತು ಅಂದರೆ ಈ ಒಂದು ಮೊಕ್ಸಿಸಿಪ್ ಐ ಡ್ರಾಪನ್ನು ಬರೆದು ಕೊಡ್ತಾರೆ. ಆ ಒಂದು ಕಂಡೀಷನ್ ಒಳಗಿದ್ದಾಗ ಈ ಒಂದು ಮೊಕ್ಸಿಸಿಪ್ ಐ ಡ್ರಾಪನ್ನು ಬರೆದು ಕೊಡ್ತಾರೆ. ಒಟ್ಟಾರೆಯಾಗಿ ಹೇಳೋದಾದರೆ, ಒಂದು ಇನ್ಫೆಕ್ಷನ್ ಆದ ಕಣ್ಣಿಂದ ಏನಾದರೂ ಇರಿಟೇಷನ್ ಆಗ್ತಿರ್ಬೋದು, ರೆಡ್ನೆಸ್, ಇಚಿಂಗ್ ಇವೆಲ್ಲ ತೊಂದರೆ ಇತ್ತಂದ್ರೂ ಸಹ ಏನಾಗುತ್ತೆ ಈ ಒಂದು ಐ ಡ್ರಾಪನ್ನು ಏನು ಮಾಡ್ತಾರೆ ಬರೆದು ಕೊಡ್ತಾರೆ. ಮತ್ತು ಇದರ ಒಂದು ಡೋಸೇಜನ್ನು ಏನಾಗುತ್ತೆ ನೀವು ಡಾಕ್ಟರ್ ಕನ್ಸಲ್ಟ್ ಮಾಡಿ ಈ ಒಂದು ತೆಗೆದುಕೊಳ್ಬೇಕಾಗತ್ತೆ ಈ ಒಂದು ಡೋಸೇಜ್. ಮತ್ತು ಸೈಡ್ ಎಫೆಕ್ಟ್ ಬಂದುಬಿಟ್ಟು ಅಂತಂದರೆ ಏನಾಗುತ್ತೆ, ಅಂದರೆ ಕಣ್ಣೆಲ್ಲ ಅಂದರೆ ಡ್ರೈ ಆಗುತ್ತೆ. ಮತ್ತು ಏನಾದರೂ ನಮಗೆ ಸ್ವಲ್ಪ ಡಿಸ್ಕಂಫರ್ಟ್ ಫೀಲ್ ಅನ್ನಿಸ್ಬೋದು. ಮತ್ತು ಕೆಲವೊಂದು ಟೈಮ್ ಏನಾಗುತ್ತೆ ಅಂದರೆ ಸ್ವಲ್ಪ ಉರಿ ಸೆನ್ಸೇಷನ್, ಬರ್ನಿಂಗ್ ಸೆನ್ಸೇಷನ್ ಆಗುತ್ತೆ. ಮತ್ತು ಈ ಒಂದು ಐ ಡ್ರಾಪನ್ನು ಏನೆಲ್ಲ ಒಂದು ಸೇಫ್ಟಿ ತೆಗೆದುಕೊಳ್ಬೇಕು ಅಂತಂದರೆ ಯೂಸ್ ಮಾಡುವಾಗ ಅಂತಂದರೆ, ಇದು ಮೇನ್ಲಿ ಬಂದುಬಿಟ್ಟು ಎಕ್ಸ್ಟರ್ನಲ್ ಯೂಸ್ ಓನ್ಲಿ ಇರುತ್ತೆ. ಮತ್ತು ಇದು ಇಂಜೆಕ್ಷನಿಗೆ ಯೂಸ್ ಮಾಡೋ ಹಾಗಿಲ್ಲ. ಒಂದು ಸಲ ಏನಾದರೂ ನೀವು ಓಪನ್ ಮಾಡಿದರೆ 1 ತಿಂಗಳ ಒಳಗಡೆ ಇದನ್ನು ಯೂಸ್ ಮಾಡಬೇಕಾಗತ್ತೆ. ಮತ್ತು ಓಪನ್ ಮಾಡಿದ್ಮೇಲೆ ಟೈಟಾಗಿ ಇದನ್ನು ಕ್ಯಾಪನ್ನು ಹಾಕಬೇಕಾಗತ್ತೆ. ಮತ್ತು ಈ ಒಂದು ಐ ಡ್ರಾಪನ್ನು ಏನು ಮಾಡಿ ಚಿಲ್ಡ್ರನ್ಸಿಂದ ದೂರ ಇಡಬೇಕಾಗತ್ತೆ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋ ನಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಅಂತ ಹೇಳ್ತಾ ಮತ್ತೊಂದರಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆರೋಗ್ಯ ನಮ್ಮ ಕೈಯಲ್ಲಿ.